ಕುಮಾರ್ ಅಂತ ತಾಲೂಕು ಪರಿವರ್ತನೆ ಕಾರ್ಯದರ್ಶಿ. ಕೆ ರೂಪೇಶ್ ಮೊಹಮ್ಮದ್ ಅಸ್ಗರ್ ಅಲಿಯಾಸ್ ಅಂತ ಅಬ್ರಾಹಂ SDP ರಾಜ್ಯ ಸಮಿತಿ ಸದಸ್ಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ತಿಂಗಳ ಚಟುವಟಿಕೆಗಳು ಪ್ರಾರಂಭ ಆಗ್ತಾ ಇದೆ. SIR ಆರಂಭದಿಂದ ಕೂಡ ನಾವೆಲ್ಲರೂ ಈಗ ಫ್ರೀಡಂ ಪಾರ್ಕಲ್ಲಿ ಆ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅನ್ನೋ ಒಂದು. ಇನ್ನೊಂದಕ್ಕೆ ಕರ್ನಾಟಕದಾದ್ಯಂತ 5 ಜಾಥಾಗಳು ಹೊರಡ್ತಾ ಇದೆ. 5 ಬೇರೆ ಬೇರೆ ಕಡೆಯಿಂದ ಜಾಥಾಗಳು ಹೊರಡ್ತಾ ಇದೆ. ಚಾಮರಾಜನಗರಕ್ಕೆ, ಉಡುಪಿ, ಕೊಡಗು, ಮೈಸೂರು ಮಾರ್ಗವಾಗಿ 17ನೇ ತಾರೀಕು ಒಂದು ಜಾಥಾ ಇಲ್ಲಿ ಬರುತ್ತೆ. ಜಾಥಾ ಇಲ್ಲಿ ಜನಜಾಗೃತಿ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಬರುತ್ತೆ. ಇಲ್ಲಿಂದ ಕೊಳ್ಳೇಗಾಲಕ್ಕೆ ಹೋಗಿ ಅಲ್ಲಿಂದ ಬಳವಳ್ಳಿಗೆ ಹೋಗಿ ಮಂಡ್ಯದಲ್ಲಿ ಎಂಡಾಗುತ್ತೆ. ಈ ಜಾಥಾ ಬಗ್ಗೆ ವಿವರ ಕೊಡೋದಕ್ಕೋಸ್ಕರವಾಗಿ ನಾವು ನಿಮ್ಮನ್ನು ಇಲ್ಲಿ ಕರೆದಿದ್ದೀವಿ. ಸಂಪೂರ್ಣವಾಗಿ SIR ಇದುವರೆಗೆ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಸರ್ಕಾರ 9 ಸತಿ ಮಾಡಿದ್ರೆ 11 ಸತಿ ಮಾಡಿದೆ ಅಂತ ಹೇಳ್ತಾರೆ. ಅದು ಸುಳ್ಳು ಅನ್ನೋದು ಎಲ್ಲರಿಗೂ ಗೊತ್ತು. ಇದುವರೆಗೆ ಮಾಡಿರೋದು IR ಮತ್ತೆ ಮತದಾನದ ಪರಿಷ್ಕರಣೆ. ಲಾಗಾಯದಿಂದ ಸರ್ಕಾರಿ ನೌಕರರು, ಅಧಿಕಾರಿಗಳು ನಿಮ್ಮ ಮನೆಗಳಿಗೆ ಬಂದು ಮಾಡ್ಕೊಂಡು ಹೋಗ್ತಾ ಇದ್ರು. ಹೊಸದಾಗಿ ಯಾರಾದರೂ ಮತದಾರರಿದ್ರೆ ಅವ್ರ ಹೆಸರು ಬರ್ಕೊಂಡು ಹೋಗ್ತಿದ್ರು. ನಿಮಗೆ ಮತದಾರರ ಪಟ್ಟಿಗೆ ಸೇರಿಸ್ಕೊತಿದ್ರು. ಅದನ್ನ ಮತದಾರರ ಪರಿಷ್ಕರಣೆ ಇದು ಪ್ರತಿ ವರ್ಷ ಪ್ರತಿ ದಿವಸ ಮಾಡ್ಕೊಂಡು ಹೋಗ್ತಾ ಇದ್ರು. ಚುನಾವಣೆಯ ಸಮಯದಲ್ಲಿ IR ಮಾಡ್ಕೊಂಡು ಹೋಗ್ತಿದ್ರು. ಇಂಟೆನ್ಸಿವ್ ರಿವಿಷನ್ ಮಾಡ್ಕೊಂಡು. ಇದು ಹೊಸದಾಗಿ SIR ಅಂತ ಮಾಡ್ತಾರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಇದರ ಒಂದು ವ್ಯತ್ಯಾಸ ಏನಂದರೆ, ಮತದಾರರ ಪರಿಷ್ಕರಣೆ ಸಂದರ್ಭದಲ್ಲಿ ಅಧಿಕಾರಿಗಳು, ನೌಕರರು ಬಂದು ನಿಮ್ಮ ಹೆಸರನ್ನು ಬರ್ಕೊಂಡು ಹೋಗ್ತಾ ಇದ್ದು, ತಪ್ಪಿದ್ದ ತಿದ್ದುಕೊಂಡು ಹೋಗ್ತಿದ್ರು. ಇಲ್ಲಿ ರಿವರ್ಸು, ನೀವು ಪ್ರೂವ್ ಮಾಡ್ಕೋಬೇಕು, ಅವರಲ್ಲ. ಮತ್ತೆ ಹಿಂದೆ ಹೇಳ್ಕೊಂಡು ಹೋಗ್ತಾ ಇದ್ರು. ತೀರ್ಮಾನ ಬಂದರೆ ಕಾರಣ ಕೇಳ್ತಾ ಇದ್ರು ಇದೆಯಾ ಅಂತ. ಪ್ರಭುತ್ವ ಮತದಾರರನ್ನು ಆಯ್ಕೆ ಮಾಡ್ತಾರೆ. ಇವ್ರು ಓಟ್ ಕೊಡಬೇಕು, ಇವ್ರು ಓಟ್ ಕೊಡಬಾರ್ದು. ಇದು ರಿವರ್ಸ್ ಕೇಸ್ ಆಗಿದೆ. ಇದು ಈವರೆಗಿನ ಕೇಂದ್ರ ಸರ್ಕಾರ ಇವರೆಗೆ ಏನು ನಡ್ಕೊಂಡ್ಬಂತು ಅದರ ಪರಾಕಾಷ್ಠೆ ಇತ್ತು. ಯಾಕೆಂದರೆ CA ನಲ್ಲಿ ಏನು ಹೇಳಿದ್ರು, NRC ಏನು ಹೇಳಿದ್ರು, ಅದನ್ನು ಮುಂದುವರಿಕೆ ಇತ್ತು. CA ಮತ್ತು NRC ಮುಂದುವರಿಕೆ. ಆಗಲೂ ಹೇಳಿದ್ದವರೇ ನುಸುಳಕು ಅಂತ. ಅದಕ್ಕೆ ಕೋರ್ಟ್ಗಳಲ್ಲಿ ಅಲ್ಲಿ ಆದಾಗ ತಂದಿದ್ದಾರೆ. ಇದರಲ್ಲಿ ಒಂದು ಮುಖ್ಯವಾದಂಥ ಅಪಾಯ ಉಂಟು ಮಾಡುವಂಥ ಒಂದು ಅಂಶ ಇದೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿದ್ರೆ, ಮತದಾರರ ಪಟ್ಟಿಯಲ್ಲಿಯ ಯಾವುದೇ ಲೋಪಗಳು, ನಿಮ್ಮ ಹೆಸರಿನ ಲೋಪ, ಸಿದ್ಧಲಿಂಗ ಸ್ವಾಮಿ ಇದ್ದಾರೆ, RN ಸಿದ್ಧಲಿಂಗ ಸ್ವಾಮಿಯಿಂದ ನೀವು ಮತದಾರರ ಪಟ್ಟಿಯಲ್ಲಿತ್ತು, ಸಿದ್ಧಲಿಂಗ ಸ್ವಾಮಿ RN ಅಂತಿದ್ರೆ ಬಿಟ್ಕೊಡೋದಕ್ಕೆ ಇಲ್ಲ. ಯಾಕೆ ಅಂದರೆ ಮನುಷ್ಯ ಮಾಡಲ್ಲ. ಏನೇ ಕೊಟ್ಟಿದ್ದಾರೆ, ಕೊಟ್ಟರೆ ಅವ್ರ ಹೆಸರು ಬಿಟ್ಟು. ಮತ್ತೆ ನೀವು ಪ್ರೂವ್ ಮಾಡಬೇಕಾದ್ರೆ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ನನ್ನ ಹತ್ರ ಎಲೆಕ್ಷನ್ ID ಇದೆ, ಮತ್ತೊಂದಿದೆ, ನಾನು 10 ಸರಿ ಓಟ್ ಕೊಟ್ಟಿದ್ದೀನಿ,